ಬಿಟ್ಟು ಶರಣರ ಪದ ಹಿಡಿದಿದ್ದೀವಿ. ಹೌದಲ್ಲ ಬಸವಣ್ಣ ಹೆಂಗ್ ಮಾಡ್ಲತ್ತೇನ್ರಿ? ಹೆಂಗ ಮಾಡ್ತಾನ ತಂಗಿ? ಬಸವಣ್ಣ ನೀ ಮಾಡೋದಾಗದು ಹೆಂಗ ಆಗಲೈತಿ ಗೊತ್ತೇನ? ಹೆಂಗವ? ಒಟ್ಟ ಮಾನವ ಜನ್ಮಕ್ಕೆ ಹುಟ್ಟಿ ಇನಕ ತನಕ ತಕ್ಕ ಪಂಚಾಮೃತ ಅನ್ನ ಉಂಡ ಹೌದು ಹೊತ್ತು ಹೊಂಡಿಸಿ ಬಂದು ಹೇಸ್ಕಿ ತಿನ್ನಂಗೆ ಮಾಡ್ಲತ್ತಿದ್ದಗದ ಬಸವ ಮದ್ರಿ ನಮ್ಮ ಕೈಯಾಗ ಸಿಕ್ಕ ಹೋದ್ರಿ ಹಂಗ್ಯಾಕ್ ಮಾಡೈತಿ? ಅಲ್ಲ ಎಂತ ಚಂದ ನಮ್ಮ ಮೈಬೂಸ್ವಾನಿ ಶರಣರ ಪದ ಹಿಡಿದಿದ್ದಿ. ಹೌದಲ್ಲ ಅದ್ರೊಳಗು ಯಾವ್ದೆಲ್ಲ ಮಾತಾಡಿದಲ್ಲ ಲಾಸ್ಟ್ಗೆ ಬಂದು ಕ್ಯಾಲಿ ಯಾವ್ದು ಹಿಡಿದಿ? ನೀ ಸರ್ಕಾರ ವಾದಿನ ಹಾಡ್ತಾನ ಅಂದಿದ್ದಿ ಅಂದ್ರೆ ಹೌದು ನೀನು ಒಟ್ಟ ಗುಡ್ತಿದ್ದಿಲ್ಲ ನಾ ಟೇಜ್ ಮೇಲೆ ನಿನ್ನ ಮಣ್ಣ ಕೊಡ್ತಿದ್ದೇವೆ ಹಂಗ ರಗಡ ವಾದಿ ಇದ್ದು ನಾನು ತ್ಯಾಕ ಸಾಕಷ್ಟು ಸೋಮ ದೈವದವ್ರು ಹೇಳ್ಯಾರ ನನ್ಲಿ ಕಿಮ್ಮತ್ ಕೊಟ್ಟ ಭಕ್ತಿ ಸಾರಿ ಹಿಡಿದೀವ್ ನಾವು. ಭಕ್ತಿ ಸಾರಿ ಹಿಡಿದ ಅಟ್ಟ ಇರ್ಲಕ್ಕ ನಿನಗೇನ ಹಗಲೈತಿ? ಹಂಗ ಹಾಡುದ ವಾದಿ ಅದಕ್ಕೆ ಹಾಡುದು ವಾದಿ ಬ್ಯಾಡ ಯಾಕ್ರಿ ದೈವದವ್ರು ಬ್ಯಾಡ ನಂಟ್ಲಿ ಹಿಡಿದಿವಿಲ್ರಿ. ಹೌದಲ್ಲ ಇವ್ ಏನ್ ಬಹುಶಃ ಅನ್ನಂಗಿಲ್ಲ ಇರ್ಲಿ ಸೆಕಿ ಕ್ಯಾಲಿ ಅನ್ನತ್ತಮ್ಮ. ಹರೇ ಜಡ್ಜ್ ತಂಗಿ ಹೋಲಿ ಗಾಡಿ ಏಡಿಗೆ ಶಸ್ತ್ರ ರಣದಾಗ ಹೋಗಿ ಕಡದಾಡುವರೇನೋ ರಣದಾಗ ಹೋಗಿ ಕಡದಾಡುವರೇನೋ ಧೈರ್ಯ ಮನುಷ್ಯಗ ಧೈರ್ಯ ಬಂದಿತ್ತೇನೋ ಎಂತವ್ರಿಗೆ ಧೈರ್ಯ ಬಂದಿತ್ತೇನೋ ಹಾಡೋದವ್ರಿಗೆ ಪಕ್ಕ ತಿಳಿದಿತ್ತೇನೋ ಆ ಧೈರ್ಯ ಮನುಷ್ಯಗ ಧೈರ್ಯ ಬಂದಿತ್ತೇನೋ ಅವ್ರಿಗೆ ಧೈರ್ಯ ಬಂದಿತ್ತೇನೋ ಊಟಗ ಕನ್ನಡಿ ಕೊಟ್ಟರೇನು ಊಟಗ ಓಡುದ ಬಂದಿತ್ತೇನೋ ಊಟಗ ಓಡುದ ಬಂದಿತ್ತೇನೋ ಕಿವಡನ ಮುಂದ ನಿತ್ತ ಕೀರ್ತ ಹೇಳಿದರ ಅದು ಕೇಳಿತೇನೋ ಮದರಿ ಕಿವುಡ್ಗ ಅದು ಕೇಳಿತೇನೋ ಇವಂಗ ಹಾಡೋದ ಬಂದಿತ್ತೇನೋ ಕಿವಡನ ಮುಂದ ನಿತ್ತ ಕೀರ್ತ ಹೇಳಿದರ ಅದು ಕೇಳಿತೇನೋ ಗಂಡ ಹಾಡವ್ರಿಗೆ ಅದು ಕೇಳಿತೇನೋ ಮಸಬಿನಾಳ ಊರೈತಿ ನಮ್ಮ ಹತ್ರ ಕಾಲದಾಗ ನೆನದಾನ ಮೈಬೂಬ ಶರಣೋ ಹತ್ರ ಕಾಲದಾಗ ನೆನದಾನ ಮೈಬೂಬ ಶರಣೋ ಕೂಡಿದ ಸಭೆಯೊಳು ಬಂದ ಆಶ್ರಯಧವನೋ ಎಂದ ತಮ್ಮ ಆಶ್ರಯಧವನೋ ಕೂಡಿದ ಸಭೆಯೊಳು ಬಂದ ಆಶ್ರಯಧವನೋ ಮೂರು ಮಂದಿಗೆ ಆಶ್ರಯಧವನೋ
ಹಂಗೆ ಹೇಳ್ತಾನೆ ಬಾ. ಮನ್ಯಾಗ ಹೋಗ್ಬೇಕಿ ಅವ್ವ ಇದ್ದಳತ್ತ ಮಗನ ಪ್ಯಾಟಿ ಕರ್ಕೊಂಡು ಹೋಗಿಳತ್ತ ಅವಂಗ. ಹೌದ್ರಿ. ಅವ ಮಾವಿನಕಾಯಿ ತಗೊಂಡತ್ತ ಹೌದ್ರಲ್ಲ ಒಂದ್ ಮಾವಿನಕಾಯಿ ತಗೊಂಡತ್ತ ಅವು ಹೋಗಿ ಹೇಳಿದತ್ತ ಅವು ಅಂದಳತ್ತ ಏನಂತ, ಇದು ಒಂದ ಯಾಕ ತಂದ್ಯೋ ಇನ್ನ ಯಾಕ ತರ್ಲಿಲ್ಲ. ಹೌದು. ಅವ್ವ ನೀ ದೊಡ್ಡಕ್ಕಿದ್ದೆ ಅಂದ್ರೆ ಅವಾಗ ಬಡದ ಬುದ್ಧಿ ಹೇಳಬೇಕಾಗಿತ್ತು ಅಂತ ಹೇಳ್ತಾನ. ಮಕ್ಕಳು ಕೆಣಂಗಿಲ್ಲ ಅವಾಗ ಬಡದ ಬುದ್ಧಿ ಹೇಳಬೇಕಾಗಿತ್ತು ಅಂತ ಹೇಳಿದ್ರಲ್ಲ. ಇದೇನೋ ಬಹಿರಂಗದಾನ ಸುದ್ದಿ. ಹೌದಲ್ಲ ಕೈಗಂಟ್ ಹಾಕಿ ಹೇಳತ್ತಿ ಬಸವಣ್ಣ. ಆದ್ರೆ ನೀ ಅಪ್ಪನ ಬೆಳೆಸ್ಲಕ್ ಬಂದಿಲ್ಲ ಬಂದನ್ರೆ. ಇನ್ನು ಹೊಳ್ಳಿ ಹಿಂಗ್ ಹಿಡ್ದದಿ ರೂಟಿಗೆ. ಉಪರಾಟಿ ರೂಟ್ ಹಿಡ್ದದಿ. ಹೌದಲ್ಲ ಏನಂತ ಹೇಳಿ ಏನಂತವ ಇನ್ಕ ತಕ್ಕ ಭಕ್ತಿ ಸಾರ ಹಾಡ್ಕೋತ ಬಂದು ವಾದಿ ನಡೆಸಿ ಅಂದ್ರೆ ಇರ್ಲಿ. ನಿನ್ನಂತೇನ ಮಾತಾಡೋನು. ಕೈಗಂಟ್ ಹಾಕಿ ಏನ್ ಹೇಳಿದಿ ಮನ್ಯಾಗ ಅವು ಸುಮಾರದಾಳ್ರಿ ಅಂತ ಹೇಳಿದಿ. ಹೇಳಿದ್ರಲ್ಲ ಮನ್ಯಾಗ ಅವು ಸುಮಾರದಾಳ ಅಂತ ಹೇಳ್ತಿ. ಆಕಿ ಸಣ್ಣಾಗಿರ್ತಾಗ ಬುದ್ಧಿ ಯಾಕೆ ಕಲಿಸಲಿಲ್ಲ ಅನ್ನುವಂತ ಮಾತು ಹೇಳಿದಿ. ಹೌದಲ್ಲ. ಚಂದ್ರಗುಪ್ತ ಅರಸನ ಸುದ್ದಿ ನಿನಗೆ ಗೊತ್ತೈತೋ ಇಲ್ಲೋ? ಇವಂಗ ಗುರುತಿಲ್ಲ. ಇವಂಗ ಗುರುತಿಲ್ಲ. ಅವ ಬರೀ ಆಕಿ ಬುದ್ಧಿ ಮಾತು ಕಲಿಸಿಲ್ಲ ಬಿಟ್ಟಾಳು ಅಂತ ಹೇಳಿದಿ. ಕೈಗಂಟ್ ಹಾಕಿದ ಪುರಾಣ ಅಲ್ಲ. ನಿಮ್ಮ ಅಪ್ಪ ಚಲೋ ಇದ್ದಂದ್ರ ನೀನು ಚಲೋ ತಂಗಿರ್ಬೇಕಲ್ಲ. ಇರ್ಬೇಕಲ್ಲ. ಇವನು ಶ್ರೀಶೈಲದೊಳಗ ಪಾತಾಳ ಗಂಗ್ಯಾಗ 7 ಗಜ ಕರಿ ಕಲ್ಲಾಗಿ ಬೀಳುದು ಯಾವ ಹೇಳಿದ್ದ ನಿನಗ? ಬಿದ್ದಿದ್ ಕರೆ ಐತ್ಲ. ನಡಿಲಿ ತಮ್ಮ ಸಣ್ಣ ಹಂಗೆ ತಗೊಳ್ಳಿ. ಇದು ಹೊಲದ ಮದ್ರಿ ಅವರು ಏನೇನು ಏ ಸೌಡ ಇಲ್ಲದ ಸಾರಿ ಹೇಳುವೆ ಶರಣಾಳ ಊರಾಗ. ಇಲ್ಲಿ ಮುಂದ ಕೂತವ್ರ ಮಾತಾಡಬ್ಯಾಡ್ರಿ ನಾವ ಹಾಡಾಗ. ಬಾಳ ಆದ್ರ ಇನ್ನೊಂದು ಅರ್ಧ ತಾಸ ಹಾಡ್ತೀವ್ರಿ ಈಗ ನಾವು ಹಾಡ್ತೀವ್ರಿ ಈಗ. ಅವ್ವ ಬಾಳ ಕೆಟ್ಟ ಅಂತ ಅಪ್ಪ ಸುಮಾರು ಎಲ್ಲ. ಅಪ್ಪ ದೊಡ್ಡವಂತ ಹೇಳತ್ತೀವಿ ನಿನಗ ಪುರಾಣ ಸಮೇತ ತೆಗೆದ ಕೊಡುವೆ ನಿನ್ನ ಕೈಯಾಗ. ಅಪ್ಪ ದೊಡ್ಡವಿದ್ರ ತಮ್ಮ ಹೆಂಗ ಇರಬೇಕು, ತನ್ನ ಮಕ್ಕಳ ಸಂರಕ್ಷಣೆ ಮಾಡ್ತಿರಬೇಕ ಮನೆಯಾಗ. ಅಂತಂಗಷ್ಟ ಅಪ್ಪ ದೊಡ್ಡವಂತರ ಭೂಮಿ ತೆರಿಮ್ಯಾಗ. ಏ ಚಂದ್ರಗುಪ್ತ ಅರಸ ಎದ್ದೋ ಆಗಿನ ಗಳಿಗ್ಯಾಗ ಕೇಳಿ ಆಗಿನ ಗಳಿಗ್ಯಾಗ. ಚಂದ್ರಗುಪ್ತ ಅರಸನ ಹೆಂಡತಿ 3 ತಿಂಗಳ ಗರ್ಭ. ಹೌದಲ್ಲ ಹೆಂಡತಿ 3 ತಿಂಗಳ ಹೊಟ್ಲಿ ಇದ್ಳ. ಇದು ಚಂದ್ರಗುಪ್ತಗ ತಿಳಿದ ಬತ್ತ ಕೇಳಿ ಹೆಂಡತಿ ಹಿಡಿಲೆ ವರಿ ಆಗೋ ತನಕ ಮನೆ ನಾನು ತಪ ಮಾಡ್ಲಕ್ ಹೋಗ್ಬೇಕಂದ ಅಡವಿ ಒಳಗ. 12 ವರ್ಷ ತಪ ಮಾಡ್ಲಕ್ ಹೋದ. ಅಪ್ಪ ತಪ ಮುಗಿಸಿ ಮನೆಗೆ ಮರಳೆ ಬರೋದ ಒಳಗ ಬರೋದರೊಳಗ. ಹೆಣ್ಣ ಮಗಳ ಹುಟ್ಟಿ ತಮ್ಮ 11 ವರ್ಷ ಪ್ರಾಯಕ್ಕ ಮುಂಜಾನೆ ಎದ್ದ ಮಗಳ ಜಳಕ ಮಾಡ್ಬೇಕಂತ ಹೋಗಿ ಬಚ್ಚಲ ಒಳಗ ಕೂತಿಳ ಮಗಳ ಕೇಳಿ ಜಳಕ ಮಾಡುವಾಗ ಮಗಳ ಕುಬಸ ತಗದ ಎಲ್ಲಿ ತನ್ನ ಒಟ್ಟಿರ ಕುಬಸ ತಗದ ಎಟ್ಟಳ ಗಾಡಿಯ 12
ಜಪ ಮುಗಿಸಿ ನೆತ್ತ ಬಾಗಿಲ ಹೊರಗ ಈ ಮದರಿ ಅಪ್ಪನ ನೆದರ ಬೆತ್ತ ಕುಬಸಿನ ಮ್ಯಾಗ ಮಗಳ ಕುಬಸಿನ ಮ್ಯಾಗ ಎಂತ ಯೌವನ ಹುಡುಗಿ ನಮ್ಮ ಮನೆ ಒಳಗ ಹೌದು ಕಾಸ ಮಗಳ ಅನ್ನೋದ ತರಕ ಬರಲ್ಲ ಸ್ವತಃ ಮಗಳ ಮ್ಯಾಲ ಮನಸ್ಸ ಮಾಡಿ ಚಲ ಅಂದ್ಯದ್ದ ಸಣ್ಣ ಮಗಳ ಅಪ್ಪನ ಕಾಲಿಗೆ ಅವಾಗ ಏನಾಯ್ತ್ರಿ ಏ ಅಪ್ಪ ನೀನು 12 ವರ್ಷ ತಪಕ ಹೋದಾಗ ನಾನು ಹೆಣ್ಣ ಮಗಳ ಜನ್ಮ ತಾಯಿ ನಿನ್ನ ಮನೆಯಾಗ ನನ್ನ ಮ್ಯಾಲ ಮನಸ್ಸ ಮಾಡ್ಬ್ಯಾಡ ಅಂದಳು ಕಾಸ ಏ ಮದರಿ ಅಪ್ಪಾಗ ಮಗಳ ಎದ್ರ ನಾಳೆಗೆ ನೋಡಿ ಬಿಡುವುದೇ ಇಲ್ಲ ಹರಿ ಕಾಮ ದೃಷ್ಟಿದಿಂದ ಬೆನ್ನ ಹತ್ತನ ಕಾಸ ಮಗಳ ಹುತ್ತಿನೊಳಗ ಅಡಿಗೆ ಕೊತ್ತಳ ಒಂದೇ ಮುನ್ನೂರದ 60 ಹೊತ್ತಿನೊಳಗ ಹೌದಲ್ಲ ಇವಂಗ ಕಾಮ ತುಂಬಿ ತುಳಕ ತಿಳ್ತ ಕೇಳೋ ಅಪ್ಪಾಗ ಮಗಳ ಅನ್ನೋದ ತರಕ ಇರಲಿಲ್ಲ ಇವನ ತಲೆಯಾಗ ಆಗ ಹುತ್ತ ಎಲ್ಲ ಹಡ್ಡಿ ತೆಗೆದು ಒಂದೇ ಕೇಳೋ ಒಂದೇ ಕ್ಷಣದಾಗ ಹಾಳ ಮಾಡ್ತಾನಂತ ಮಗಳ ಅಡವಿ ಒಳಗ ಹೋಗಿ ಸಿಂಧಿ ಗಿಡ ಆಗಿ ನೆತ್ತಳ ಇವ ಈಳಿಗಾಗಿ ಹುಟ್ಟಿ ಬಂದ ಮನೆಯಾಗ ಸಿಂಧಿ ಗಿಡ ಆಗಿ ನೆತ್ತರು ಬಿಡಬಾರ್ದಂತ ಏನ್ ಮಾಡ್ತಾನ್ರಿ ಈಳಿಗಾಗಿ ಹುಟ್ಟಿ ಬಂದ ಕೇಳಿ ಹೋಗಿ ಸಿಂಧಿ ಗಿಡ ಗಿರಿ ಬಿಟ್ಟು ಒಂದೇ ಕಾಸ ಮಗಳ ಎದ್ದ ಶ್ರಾಪ ಕೊಟ್ಟಳ ಇವ್ರ ಅಪ್ಪಾಗ ಏ ಮದರಿ ಅಪ್ಪಾಗ ಏ ಮಗಳ ಅನ್ನೋದ ನೋಡಲಿಲ್ಲ ನನ್ನ ಹಾಳ ಮಾಡಿ ಹೌದು 7 ಗಜ ಕಲ್ಲಾಗಿ ಬೀಳ ಅಂದಳ ಪಾತಳ ಗಂಗ್ಯಾಗ ಈಗ ಸದ್ದ ನೋಡ್ಲಕ್ ಸಿಗುತ್ತದ್ರಿ ಅಪ್ಪ ಒಳಗ ನೀನು ಬರೀ ಕೈಗಂಟು ಹಾಕಿ ಹೇಳಿದಿ ನನಗ ಹೌದಲ್ರಿ ನಿನ್ನ ಎದಕ್ಕೆ ಬಿಟ್ಟಂಡಿಲ್ಲ ನಾನು ಏನು ದೈವದ ಸೋಮ ದೈವದರ ಭಕ್ತಿ ಸಾರಿ ಹಿಡಿಯನಂಟ್ಲಿ ನೀ ಉಳ್ದದಿ ಅಂದ ಉಳ್ದಾನ್ರಿ ಸಾರಿ ನಾಳೆ ಊರಾಗ ಅವ್ನ ಟೈಮ್ ನಿನ್ನ ಮಣ್ಣು ಮಾಡ್ಲಕ್ ನನಗ್ ಬಾಳು ತತ್ತಂಗಿಲ್ಲ ಹೌದು ಟೈಮ್ ನೀ ಎಟ್ರ ಗಡಿ ನನ್ನ ಕಾಲಾಗ ಒಂದು ಧೂಳಿನ ಸಮಾನ ಏನು ಹೌದು ಕಾಲೇ ಒರೆಸ್ರೆ ಇರ್ಬಿ ಒರೆಸ್ದಂಗ ಆಗ್ತೈತಿ ನೀನು ಬ್ಯಾಡ ಬ್ಯಾಡ ಅಂತೇಳಿ ಬಾಯಿ ಬಿಗಿ ಹಿಡಿದಿವಿ ಇಷ್ಟ ಕಿವ್ ಬಂದ್ ನೋಡ್ರಿ ಅವು ಸುಮಾರು ಅದಾಳ್ರಿ ನಮ್ಮ ಅಪ್ಪ ದೊಡ್ಡವದಾನ್ರಿ ನೀ ಜರ್ಕರ ದೊಡ್ಡವ ಇದ್ರೆ ಸಾಧು ಯಾರಿಗೆ ಹೇಳ್ಬೇಕ್ರಿ ಇದ್ರ ಅರ್ಥ ಏನ ಸಾ ಅಂದ್ರ 6 ಗುಣ ಧೂ ಅಂದ್ರ ಎಲ್ಲ ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರೆ ಈ 6 ಗುಣಗಳು ತೊಳೆದ ಮಟ್ಟ ಸಾಧು ಹೌದು ಇಲ್ಲ ಅಂದ್ರೆ ಇವನ ಕಂಪನಿ ಬೇರೆ ಐತ್ರಿ ಇದು ಹಗಲಕ್ಕೋ ಸಾಧು ರಾತ್ಕೋ ಚೋದು ಕಂಪನಿ ಅದರಿ ಇದಕ್ಕೆ ಹೆಂಗ ಗೊತ್ತಾಗಬೇಕು ಮುಂದಿನ ಸುದ್ದಿ ಗುರ್ತಾಗುದಿಲ್ಲ 12 ವರ್ಷ ತಪ್ಪ ಮಾಡಿದ್ದಿ ಮಗಳ ಅನ್ನೋದು ನಿನಗೆ ಗೊತ್ತಾಗ್ಲಿಲ್ಲ ಯಾಕಾಗ್ಲಿಲ್ಲ ನನ್ನ ಮಗಳೈತಿ ನಾನು ಹೆಣ್ತಿ ನನ್ನ ಸಂಗಟಿದ್ದಾಗಿಲ್ಲಿ 3 ತಿಂಗಳ ಹೊಟ್ಲಿದ್ದಳು ಇದು ಹೆಣ್ಣು ಹುಟ್ಟೈತಿ ನನ್ನ ಮನ್ಯಾಗ ಜ್ಞಾನ ಆಗ್ಬೇಕಾಗಿತ್ತು ಆಗ್ಬೇಕಾಗಿತ್ರಲ್ಲ ಸ್ವತಃ ಮಗಳ ಮ್ಯಾಲ ಮನಸ್ಸು ಮಾಡಿ
ಮಗಳ ಸಿಂದಿ ಗಿಡ ಆಗಿ ನಿತ್ತಳೆ ನಿತ್ತಳ್ರಲ್ಲ ಹಿಂಬಾಲ ಬೆನ್ನ ಹತ್ತಿ ಹೋಗಿ ಹೋಗಿ ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗೆ ಆಗಿ ಹುಟ್ಟಿ ಬಂದ ಸಿಂದಿ ಗಿಡ ಗೀರಿ ಬೆಟ್ಟ ಕಾಸಪ್ಪ ಅದಕ್ಕಪ್ಪ ಮಗಳ ಹೇಳ್ತಾಳೆ ಏನಂತವ ಈಳಿಗೆ ಆಗಿ ಹುಟ್ಟಿ ಬಂದ ನನ್ನ ಹಾಳು ಮಾಡಿ ಅಂದ್ರೆ ಯಪ್ಪ ಹೌದು ಶ್ರೀಶೈಲದೊಳಗ ಪಾತಾಳ ಗಂಗ್ಯಾಗ 7 ಗಜ ಕರಿ ಕಲ್ಲಾಗಿ ಬೀಳತ್ತೇಳಿ ಹೌದು ಶ್ರಾಪ್ ಕೊಟ್ಟಾಳ ಹೌದು ಇನ್ನ ತನಕ ಈ ಕಲಿಯುಗದೊಳಗೆ ಸಿಂದಿ ತೆಗ್ಯಾವ ಸ್ವತಃ ಸಿಂದಿ ತೆಗಿತಾನ ಖರೆ ಖರೆ ತಾನ ತೆಗದ ಸಿಂದಿ ತಾನ ಕುಡಿಯಂಗಿಲ್ಲ ಖರೆ ಅದ ಮಾತು ಖರೆ ಅದ ಹೌದು ಇನ್ನಾದ್ರೂ ಪಾಲಿಸ್ತಾರ ಭೂಮಿ ತಲೆ ಮ್ಯಾಗ ನಡ್ದ ಯಾಕ ನಾನ ತೆಗದ ಸಿಂದಿ ನಾನ ಕುಡಿದ್ರ ಮಗಳ ಸಂಗಟ ಭೋಗ ಕೊಟ್ಟಂಗ ಆಗ್ತದೆ ಅಂತ ಹೇಳಿ ತಿಳಿದು ಇನ್ನತ್ತ ನಾನು ತಾವ ತೆಗಿತಾರ ಸಿಂದಿ ಬಲಾಟೆ ಇರ್ತಾನ ತೆಗಿಯವ ಖರೆ ತಾನ ತೆಗದ ತಾನ ಕುಡಿಯಂಗಿಲ್ಲ ಸದ್ದ ಚಾಲ್ತಿ ಐತ್ರಿ ಮತ್ತಿಸ್ಕೊಂಡೇನು ಹೇಳತ್ತಿಲ್ಲ ಏನು ಬಸಣ್ಣ ಬಸಣ್ಣ ಏನ್ ಹಚ್ಚಿದಿ ಎಂಟ್ರದಾರ್ನಿ ಇದು ಅಪ್ಪನ ಸುದ್ದಿ ಇನ್ನು ಮತ್ತೊಂದ್ ಮಾತು ಹೇಳೇನ್ರಿ ಏ ಜಗತ್ತಿನೊಳ ಗಂಡ ದೇವ್ರ ಗಂಡ ಗುರು ಗಂಡ ಪರಮ ಕೈಲಾಸ ಗಂಡ ಮೆಟ್ಟಿಗೆ ಹಸ್ತಾನ ತಗೋ ನಿನ್ನ ಗಂಡದ ಒಮ್ಮೆ ಎಟ್ಟೆ ಕುಬಿ ಐತಿ ತಿಳಿಸ್ಕೊಟ್ರೆ ಹೋಗ್ತಾರೆ ಇದು ಹೊಲದ ಗಂಡ ಬಾಳ ದೊಡ್ಡವಂತ ಗಂಡ ಮೆಟ್ಟಿಗೆ ಹಸ್ತಾನ